ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಪ್ರಕಟವಾಗಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆ ಆಗ್ತಾ ಇದೆ. ಕನಿಷ್ಠ 3 ರಿಂದ ಗರಿಷ್ಠ 5 ರೂಪಾಯಿವರೆಗೆ ಹೆಚ್ಚಳ ಆಗಲಿದೆ. ಪಬ್ಲಿಕ್ ಟಿವಿಗೆ ಬಿಎಂಟಿಸಿ ದರ ಏರಿಕೆಯ ಪಟ್ಟಿ ಲಭ್ಯವಾಗಿದೆ. ಅತಿ ಬೆಲೆ ದೊಡ್ಡಬಳ್ಳಾಪುರಕ್ಕೆ ಗರಿಷ್ಠ 5 ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗಿದೆ. ಉಳಿದ ಕಡೆ 3 ರಿಂದ 4 ರೂಪಾಯಿ ಟಿಕೆಟ್ ದರವನ್ನು ಹೆಚ್ಚಿಸಲಾಗಿದೆ. ಬಿಎಂಟಿಸಿ ಟಿಕೆಟ್ ದರ ಏರಿಕೆಯ ಪ್ರಕಟ ಆಗಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆ ಆಗ್ತಾ ಇದೆ. ಕನಿಷ್ಠ 3 ರಿಂದ ಗರಿಷ್ಠ 5 ರೂಪಾಯಿವರೆಗೂ ಸಹ ಟಿಕೆಟ್ ದರವನ್ನು ಏರಿಸಲಾಗಿದೆ. ಪಬ್ಲಿಕ್ ಟಿವಿಗೆ ಬಿಎಂಟಿಸಿ ದರ ಏರಿಕೆಯ ಪಟ್ಟಿ ಲಭ್ಯವಾಗಿದೆ. ಅತ್ತಿ ಬೆಲೆ ಹಾಗೂ ದೊಡ್ಡಬಳ್ಳಾಪುರಕ್ಕೆ 5 ರೂಪಾಯಿವರೆಗೂ ಏರಿಕೆ ಮಾಡಲಾಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಅತ್ತಿ ಬೆಲೆ ಕಡೆಗೆ ನೀವು ಹೋಗಬೇಕು ಅಂದರೆ ಹಳೆ ದರ 25 ರೂಪಾಯಿ ಇತ್ತು, ಈಗ ಹೊಸ ದರ 30 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ದೊಡ್ಡಬಳ್ಳಾಪುರಕ್ಕೆ ನೀವು ಹೋಗಬೇಕು ಅಂದರೆ ಹಳೆ ದರ 25 ರೂಪಾಯಿ ಇತ್ತು, ಈಗ ಹೊಸ ದರ 30 ರೂಪಾಯಿ ಆಗಿದ್ದು, ಅಂದರೆ 5 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಬೆಮೆಲ್ 5ನೇ ಹಂತಕ್ಕೆ ನೀವು ತಲುಪಬೇಕು ಅಂದರೆ ಹಳೆ ದರ 20 ರೂಪಾಯಿ ಇತ್ತು, ಈಗ ಹೊಸ ದರ 24 ರೂಪಾಯಿ ಆಗಿದೆ. ಅಂದರೆ 4 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ ಬಿಎಂಟಿಸಿಯಿಂದ. ಮೆಜೆಸ್ಟಿಕ್ನಿಂದ ಪೀಣ್ಯ ಸೆಕೆಂಡ್ ಸ್ಟೇಜ್ಗೆ ನೀವು ಹೋಗಬೇಕು ಅಂದರೆ ಹಳೆ ದರ 25 ರೂಪಾಯಿ ಇತ್ತು, ಈಗ ಹೊಸ ದರ 28 ರೂಪಾಯಿ ಆಗಿದೆ. ಅಂದರೆ ಈ 3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಕೋರಮಂಗಲ 1ನೇ ಬ್ಲಾಕ್ಗೆ ನೀವು ತಲುಪಬೇಕು ಅಂದರೆ ಹಳೆ ದರ 25 ರೂಪಾಯಿ ಇತ್ತು, ಹೊಸ ದರ 28 ರೂಪಾಯಿ ಆಗಿದೆ. ಒಟ್ಟಾರೆ 3 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ನೀಲಸಂದ್ರ ಕಡೆಗೆ ನೀವು ಹೋಗಬೇಕು ಅಂದರೆ ಹಳೆ ರೇಟು 20 ರೂಪಾಯಿ ಇತ್ತು, ಈಗ ಹೊಸ ದರ 23 ರೂಪಾಯಿ ಆಗಿದೆ. ಹೆಚ್ಚಳ 3 ರೂಪಾಯಿಯನ್ನ ಮಾಡಲಾಗಿದೆ ಬಿಎಂಟಿಸಿಯಿಂದ. ಇನ್ನು ಮೆಜೆಸ್ಟಿಕ್ನಿಂದ ಬಿಟಿಎಂ ಬಡಾವಣೆ ಕಡೆಗೆ ನೀವು ಸಾಗಬೇಕು ಅಂದರೆ ಹಳೆ ದರ 25 ರೂಪಾಯಿ ಇತ್ತು, ಹೊಸ ದರ 28 ರೂಪಾಯಿ ಮಾಡಲಾಗಿದೆ. ಅಂದರೆ ಒಟ್ಟಾರೆಯಾಗಿ 3 ರೂಪಾಯಿ ಹೆಚ್ಚಳವನ್ನ ಮಾಡಿದ್ದಾರೆ ಮೆಜೆಸ್ಟಿಕ್ನಿಂದ ಬಿಟಿಎಂಗೆ ಹೋಗೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರುಣ, ಕನಿಷ್ಠ 3 ರೂಪಾಯಿಂದ ಗರಿಷ್ಠ 5 ರೂಪಾಯಿವರೆಗೂ ಸಹ ಬಿಎಂಟಿಸಿ ಪಟ್ಟಿ ರಿಲೀಸ್ ಮಾಡಿದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್ ಅರ್ಪಿತಾ, ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ ದರ ಏರಿಕೆ ಶಾಕ್ ಪ್ರಯಾಣಿಕರಿಗೆ ತಲುಪ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ KSRTC ಇರ್ಬೋದು, KKRTC ಈಗಾಗಲೇ ದರ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾವೆ. ಅದಾದ ನಂತರದಲ್ಲಿ ಬೆಂಗಳೂರಿನ ಮಟ್ಟಿಗೆ ಹೇಳೋದಾದರೆ BMTCಯಿಂದ ದರ ಏರಿಕೆಯ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಪ್ರಮುಖವಾಗಿ ಸ್ಟೇಜ್ ವೈಸ್ ಆಗಿ ಜೊತೆಗೆ ನಾನ್ ಸ್ಟಾಪ್ಗಳನ್ನು ಕೌಂಟನ್ನು ಮಾಡ್ಕೊಂಡ್ಬಿಟ್ಟು ಈ ಒಂದು ದರ ಏರಿಕೆಯನ್ನು ಮಾಡಿದ್ದಾರೆ. KSRTCಗೆ ಹೋಲಿಸಿದರೆ BMTC ಬಸ್ನ ಟಿಕೆಟ್ ದರ ಅತ್ಯಂತ ಕಡಿಮೆ ಆಗಿದೆ. ಒಂದು ಸ್ಟೇಜ್ಗೆ 3 ರೂಪಾಯಿ ಇರ್ಬೋದು, 4 ರೂಪಾಯಿ ಇರ್ಬೋದು, 5 ರೂಪಾಯಿವರೆಗೂ ಕೂಡ ದರ ಏರಿಕೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 1800 ರೂಟ್ಗಳನ್ನ BMTC ಬಸ್ಸಸ್ಗಳು ಸಂಚಾರವನ್ನು ನಡೆಸ್ತವೆ. 5800 ಬಸ್ಸಸ್ಗಳು ಕೂಡ ಪ್ರತಿನಿತ್ಯ ಒಂದು ಸಂಚಾರವನ್ನು ನಡೆಸ್ತವೆ. ಪ್ರಮುಖವಾಗಿ ಇವತ್ತು BMTCಯಿಂದ 17 ರೂಟ್ಗಳಿಗೂ ಕೂಡ ದರ ಏರಿಕೆಯ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಅದರಲ್ಲಿಯೂ ಕೂಡ ಮೆಜೆಸ್ಟಿಕ್ನಿಂದ ಅತ್ತಿ ಬೆಲೆಗೆ 25 ರೂಪಾಯಿ ಇತ್ತು, ಈಗ 30 ರೂಪಾಯಿ ದರ ಏರಿಕೆಯನ್ನು ಮಾಡಲಾಗಿದೆ. ಜೊತೆಗೆ ಅದೇ ರೀತಿಯಾಗಿ ಕೆಂಪೇಗೌಡ ಬಸ್ ನಿಲ್ದಾಣದಿಂದ BMTC ಬಸ್ ನಿಲ್ದಾಣದಿಂದ ಹಿಡಿದು ದೊಡ್ಡಬಳ್ಳಾಪುರಕ್ಕೆ ಅಂದರೆ ಡಿಸ್ಟೆನ್ಸ್ ಹೆಚ್ಚಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ 5 ರೂಪಾಯಿ ಹೆಚ್ಚಳವನ್ನು ಮಾಡಲಾಗಿದೆ. ಅಂದರೆ ಅದು ಕೂಡ 30 ರೂಪಾಯಿ ಆಗಿದೆ. ಅದನ್ನು ಹೊರತುಪಡಿಸಿದಂತೆ ಉಳಿದಂಥ ಎಲ್ಲ ರೂಟ್ಗಳಲ್ಲಿಯೂ ಕೂಡ 3 ರೂಪಾಯಿ ಇರ್ಬೋದು, 4 ರೂಪಾಯಿಯನ್ನು ಏರಿಕೆಯನ್ನು ಮಾಡಲಾಗಿದೆ. ಹೈಯೆಸ್ಟ್ ಅಂತಂದರೆ 5 ರೂಪಾಯಿಯನ್ನು ಮಾಡಲಾಗಿದೆ. ಇನ್ನು ಇವತ್ತು ಮಧ್ಯರಾತ್ರಿಯಿಂದ ಈ ಒಂದು ದರ ಏರಿಕೆ ಜಾರಿಯಲ್ಲಿದ್ದರೂ ಕೂಡ BMTC ಪ್ರಯಾಣಿಕರಿಗೆ ಈ ಒಂದು ದರ ಏರಿಕೆಯ ಬಿಸಿ ತಟ್ಟಲ್ಲ. ಯಾಕಂತಂದರೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಮ್ಯಾಕ್ಸಿಮಮ್ ಆಗಿ BMTC ಬಸ್ಸಸ್ಗಳು ಕೂಡ ಓಡ್ತವೆ. ಹೀಗಾಗಿ ಬೆಳಗ್ಗೆ 5 ಗಂಟೆಯ ನಂತರದಲ್ಲಿ ಓಡ್ತಕ್ಕಂತಹ BMTC ಬಸ್ಸಸ್ಗಳಿಗೆ ಈ ಒಂದು ದರ ಏರಿಕೆಯ ಶಾಕ್ ಕೂಡ ತಟ್ಟುತ್ತೆ. ಅರ್ಪಿತಾ, ಧನ್ಯವಾದ ಅರುಣ, ನಿಮ್ಮೆಲ್ಲ ಮಾಹಿತಿಗಾಗಿ.